ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ರಾಗಪಯಣ. ನೀವು ಇಲ್ಲಿ ನೋಡ್ತಾ ಇರ್ಬೋದು ರಹಸ್ಯಮಯ ಘಟನೆಗಳ ಬಗ್ಗೆ, ಸುಂದರವಾದ ಜಾಗಗಳ ಬಗ್ಗೆ ಹಾಗೂ ಪುರಾತನ ದೇವಸ್ಥಾನಗಳ ಬಗ್ಗೆ. ಪೆರಡೂರಿನಲ್ಲಿರುವ ಈ ಅಕ್ಕ ತಂಗಿ ಬಂಡೆಯ ಬಗ್ಗೆ ನಾವಿವತ್ತು ನೋಡೋಣ. ಈ ಪ್ರದೇಶವು ಪೆರಡೂರಿನಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಗೆ ಹೋಗಲು ದಾರಿಯು ಕಿರುದಾಗಿದೆ. 2 ವೀಲರ್ ಮತ್ತು 4 ವೀಲರಲ್ಲಿ ಬರಬಹುದು. ನಾವು ಇಲ್ಲಿಂದ ಸೀದಾ ಅಕ್ಕ ತಂಗಿ ಪಾದೆ ಹತ್ರ ಬಂದೆವು. ಇಲ್ಲಿ ನೋಡಬಹುದು, ಇದು 2 ಗುಂಡಿಗಳು ಕಾಣುತ್ತವೆ. ಇದು ಅಕ್ಕ ಮತ್ತು ತಂಗಿಯ 2 ಸ್ಮಾರಕವಾದ ಗುಂಡಿಗಳು. ಇದು ಒಂದು ಅಕ್ಕ ಒಂದು ತಂಗಿ ಅಂತ ಹಿರಿಯರು ಹೇಳುತ್ತಾರೆ. ಇದರ ಕಥೆಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಇದು ಪೆರಡೂರಿನಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿದೆ. ಅದರ ಹಿಂದಿನ ರಹಸ್ಯ ಕೆಲವು ಜನರಿಗೆ ಗೊತ್ತುಂಟು, ಕೆಲವು ಜನರಿಗೆ ಗೊತ್ತಿಲ್ಲ. ಹಾಗಾಗಿ ಅದರ ಬಗ್ಗೆ ನಾನೊಂದು ಇವತ್ತು ಕಥೆಯ ರೂಪದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಈಗ ನೋಡಿ, ಇಲ್ಲಿ ನಾವು ಪೆರಡೂರಿನಿಂದ ನಾವು ಹೋಗುವಾಗ ದಾರಿಯಲ್ಲಿ 1 ಕಿಲೋಮೀಟರ್ ಒಳಗೆ ಉಂಟು. ಬೈಕಲ್ಲಿ ಸಹ ಹೋಗ್ಬೋದು, ಕಾರಲ್ಲಿ ಸಹ ಹೋಗ್ಬೋದು ಅಲ್ಲಿ ತನಕ. ಬಟ್ ಇದರ ಬಗ್ಗೆ ನೀವು ನೋಡ್ಬೋದು. ಈಗ ನೋಡಿ, ಇದು ಅದರ ಬೆಟ್ಟ. ಆ ಬೆಟ್ಟದಲ್ಲಿ ಈಗ 2 ಗುಂಡಿಗಳನ್ನು ತೋರಿಸಿದ್ದೇವೆ. ಇದರ ಕಥೆಗಳ ಬಗ್ಗೆ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಸೊ ಇದೊಂದು ಸುಮಾರು ಹಳೆಯ ಕಾಲದಲ್ಲಿ, ಅಂದರೆ ಮುಂಚಿನವರು ನಮಗೆ ಹೇಳ್ತಾ ಬಂದ ಕಥೆಯ ಪ್ರಕಾರ, ಪೆರಡೂರಿನಲ್ಲಿ 2 ಅಕ್ಕ ತಂಗಿಯರು ಇದ್ದರು. ಅಂದರೆ ಅಕ್ಕ ಮತ್ತು ತಂಗಿ ಇಬ್ಬರು ಇರ್ತಿದ್ರು. ಅವರು ಚಂದ ಮನೆಯಲ್ಲಿ ಆಟ ಆಡ್ತಾ ಇದ್ದಾರೆ ಅಲ್ಲಿ ಮೇಲೆ. ಆ ಆಟದಲ್ಲಿ ಯಾರು ಸೋಲಲಿಕ್ಕೆ ರೆಡಿ ಇರಲಿಲ್ಲ. ಹಾಗೆ ಅವರು ಒಂದಿನ ಮಳೆ ಬರುವ ಸಮಯದಲ್ಲಿ ಆಟ ಆಡ್ತಾ ಇರ್ತಾರೆ ಮೇಲೆ. ಆ ಆಟ ಆಡ್ತಿರುವಾಗ ಆ ಹೊತ್ತಿಗೆ, ಅಂದರೆ ಮೋಡಾಗಿತ್ತು, ಅಂದರೆ ಫುಲ್ ಮೋಡಾಗಿತ್ತು, ಗಾಳಿ ಬೀಸ್ತಿತ್ತು. ಆ ಸಮಯದಲ್ಲಿ ಇಬ್ಬರು ಬೆಟ್ಟದ ಮೇಲೆ ಆಟ ಆಡ್ತಿರ್ತಾರೆ. ಚಂದಮನೆಯಲ್ಲೂ ಆಚೆ ಆಚೆ ಹೋಗ್ತಿರ್ತಾರೆ, ಆಟ ಆಡ್ತಿರ್ತಾರೆ. ಬಟ್ ಆ ಟೈಮಲ್ಲಿ ಯಾರೂ ಅಲ್ಲಿ ಇರಲಿಲ್ಲ. ಗಾಳಿ ಅಂದರೆ ಮೋಡ ಹಾಗೆ ಸ್ವಲ್ಪ ಕತ್ತಲಾಗಿತ್ತು. ಫಸ್ಟಿಗೆ ಆಟ ಆಡ್ತಿರುವಾಗ ನಾರ್ಮಲಾಗಿ ಆಟ ಆಡ್ತಿರ್ತಾರೆ. ಮತ್ತು ಅಕ್ಕ ತಂಗಿಯ ಮೇಲೆ ಜಗಳ ಶುರುವಾಗ್ತದೆ. ಹಾಗೆ ಜಗಳ ಶುರುವಾದ ಮೇಲೆ ಅವರು ಆಟ ಆಡ್ತಿರ್ತಾರೆ. ಫಸ್ಟಿಗೆ ಒಳ್ಳೆ ಮನೆ ಆಡ್ತಿರ್ತಾರೆ. ಮತ್ತು ಲಾಸ್ಟಿಗೆ ಬರುವಾಗ ಒಂದು ಕಾಯಿಯ ಬಗ್ಗೆ ಇಬ್ಬರಿಗೆ ಜಗಳ ಶುರುವಾಗ್ತದೆ. ಆ ಕೋಪಕ್ಕೆ ಅಕ್ಕ ಹೇಳ್ತಾಳೆ, ನೀ ಮೋಸ ಮಾಡ್ತಿದ್ದೀಯಾ ಅಂತ. ಆಗ ತಂಗಿ ಹೇಳ್ತಾಳೆ, ನೀನು ಸಹ ಮೋಸ ಮಾಡ್ತಿದ್ದೀಯ ಅಂತ. ಆಗ ಕೋಪದಲ್ಲಿ ಜಗಳ ಶುರುವಾಗ್ತದೆ. ಆ ಜಗಳದಲ್ಲಿ ಕೋಪ ಜಾಸ್ತಿ ಆಗ್ತಾ ಹೋಗ್ತದೆ. ಅವರ ಕೈಯಲ್ಲಿದ್ದ ಮನೆಗಳನ್ನು ಒಬ್ಬರ ಮೇಲೆ ಒಬ್ಬರು ಎಸೆಕ್ಕೆ ಶುರು ಮಾಡ್ತಾರೆ. ಆ ಹೊತ್ತಿಗೆ ಒಂದು ದೊಡ್ಡ ಸೌಂಡ್ ಬರ್ತದೆ. ಅಂದರೆ ಅಲ್ಲಿ ಅವರು ಎಸೆದ ಆಚೆ ಹೊಡೆದ ಸಮಯದಲ್ಲಿ ಆ ಮನೆ ಬಿದ್ದು ಅಲ್ಲಿ 2 ದೊಡ್ಡ ಗುಂಡಿಗಳಾಗ್ತದೆ. ಅದೇ ಸಮಯದಲ್ಲಿ ಭಾರಿ ಮಳೆ ಶುರುವಾಗ್ತದೆ. ಆಗ ಜನರು ಬಂದು ಅವರನ್ನು ಹುಡುಕ್ಲಿಕ್ಕೆ ಬರ್ತಾರೆ. ಆಗ ಯಾರು ಸಿಗುವುದಿಲ್ಲ, ಅಲ್ಲಿ ಯಾರು ಇರುವುದಿಲ್ಲ. ಆದರೆ ಅದು 2 ಗುಂಡಿಗಳು ಮಾತ್ರ ಆಗಿರ್ತದೆ. ಅದಕ್ಕೆ ಊರಿನವರು ಅದಕ್ಕೆ ಅಕ್ಕ ಮತ್ತು ತಂಗಿಯ ಗುಂಡಿ ಎಂದು ನಾಮಕರಣ ಮಾಡ್ತಾರೆ. ಹಾಗೆ ಅದು ಅಕ್ಕ ತಂಗಿ ಬೆಟ್ಟ ಅಂತ ಪ್ರಸಿದ್ಧಿಯಾಗಿತ್ತು. ಅಂದರೆ ಇಲ್ಲಿ ಅದು ಅಕ್ಕ ತಂಗಿ ಅಂತ ಪ್ರಸಿದ್ಧಿ ಆಯಿತು. ಬಟ್ ಇಲ್ಲಿ ಹಿರಿಯರು ಹೇಳ್ತಾರೆ, ಮುಂಚಿನ ಸಹ ಮಳೆ ಬರುವಾಗ ಆ ಟೈಮಲ್ಲಿ ಇಲ್ಲಿ ಅಕ್ಕ ಮತ್ತು ತಂಗಿ ಮಾತಾಡೋ ಶಬ್ದ ಕೇಳ್ತದೆ ಅಂತ ಈಗ ಸಹ ನಂಬಿಕೆ ಉಂಟು. ಮತ್ತು ಇಲ್ಲಿ ಅದು ನೀರು, ಇದರ 2 ಗುಂಡಿಗಳ ನೀರು ಈಗ ಕಾಣ್ತಿರ್ಬೋದು. ಇದು 2 ಗುಂಡಿಗಳ ನೀರು ಉಂಟಲ್ಲ, ಇದು ಯಾವತ್ತಿಗೂ ಬಚ್ಚೋದಿಲ್ಲ. ಮಳೆಗಾಲ ಆಗಲಿ, ಬೇಸಿಗೆಗಾಲ ಆಗಲಿ, ಚಳಿಗಾಲವಾಗಲಿ ಇದರಲ್ಲಿ ನೀರು ಖಾಲಿ ಆಗೋದೇ ಇಲ್ಲ. ಬಟ್ ಇದು ಗುಂಡಿ ಎಲ್ಲಿ ತನಕ ಉಂಟು ಅಂತ ಇನ್ನೂ ಸಹ ಯಾರಿಗೂ ಗೊತ್ತಿಲ್ಲ. ಬಟ್ ಇದರಲ್ಲಿ ನೀರು ಯಾವತ್ತೂ ಕಡಿಮೆ ಆಗೋದಿಲ್ಲ. ಇದು ಇಷ್ಟು ಬೆಟ್ಟದಲ್ಲಿ ಉಂಟು ನೋಡಿ, ಯಾರು ಸಹ ನೀರು ಕಡಿಮೆ ಆಗೋದಿಲ್ಲ.
ಇಲ್ಲಿಯೂ ಇಂದಿಗೂ ಆ ಚಂದಮಣೆಯ ಕುರುಹುಗಳು ಲಭ್ಯವಾಗಿದೆ. ಇದರಲ್ಲಿ ಕೆಲವು ಕಲ್ಲುಗಳು ಉರುಳಿ ಹೋಗಿದ್ದಾವೆ, ಕೆಲವು ಕಲ್ಲುಗಳು ಮಾತ್ರ ಇಲ್ಲಿ ಕಾಣಸಿಗ್ತದೆ ನೋಡಿ. ಇದು ಆ ಕಲ್ಲಿನ ಒಂದು ಚಿಕ್ಕ ಚಿತ್ರಣ. ಇಲ್ಲಿ ನೋಡಬಹುದು, ಗುಂಡಿಗಳನ್ನು ಕಾಣಬಹುದು. ಇದು ಚಂದಮಣೆ ಆಡುವಾಗ ಅದರ ಗುಂಡಿಗಳು ಕಾಣ್ತದಲ್ಲ, ಅದು. ನಿಮಗೆ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ವಿಡಿಯೋಗಾಗಿ ಫಾಲೋ ಮಾಡಿ.